ಸಂಜೀವಿನಿ ಕ್ಷೇತ್ರದಿಂದ 9, 10, 11 3 ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. 9ನೇ ತಾರೀಕು ಅಭಿಷೇಕ ಹಾಗೂ ರಾತ್ರಿ 12 ಗಂಟೆಗೆ ಶ್ರೀನಿವಾಸನ ಅಭಿಷೇಕ. ಎಲ್ಲರೂ ಜನರು ತುಂಬ ಹೆಚ್ಚಿನ ದಟ್ಟದಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುತ್ತಿದ್ದಾರೆ. ಹಾಗೂ 10ನೇ ತಾರೀಕು ವೈಕುಂಠ ಏಕಾದಶಿಯಂದು ಸುಮಾರು 30,000ರಿಂದ 40,000 ಜನ ಬಂದು ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಹಾಗೆ ಮತ್ತು ನಮ್ಮ ಪ್ರಸಾದವನ್ನು ನಾವು ವಿನಿಯೋಗ ಮಾಡ್ತಾ ಇದ್ದೀವಿ. ಹಾಗೆ ನಾಳೆ 11ನೇ ತಾರೀಕು ಅನ್ನದಾನ ಏರ್ಪಡಿಸಲಾಗಿದೆ. ಸುಮಾರು ಒಂದು 10,000 ಜನ ಬಂದು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ಸಂಜೆ ಅಂತಾರಾಷ್ಟ್ರೀಯ ಡೊಳ್ಳು ಕುಣಿತ ಅವರು CS ಕುಮಾರ್ ಅವರು ಸುಮಾರು ಒಂದು 10 ತಂಡದಲ್ಲಿ 80 ಜನ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕಂತ ನಾವು ಅವರನ್ನು ಇನ್ವೈಟ್ ಮಾಡಿದ್ದೀವಿ. ಎಲ್ಲರೂ ಬಂದು ಭಾಗವಹಿಸಬೇಕಂತ ಕಳಕಳಿಯ ಪ್ರಾರ್ಥನೆ. ಸರ್, ಈಗ ಸಂಜೆ 11 ಗಂಟೆವರೆಗೂ ಶ್ರೀ ಸ್ವಾಮಿಯ ದರ್ಶನ ಹಾಗೂ ಪ್ರಸಾದ ವಿತರಣೆ ಹಮ್ಮಿಕೊಂಡಿದ್ದೀವಿ. ಒಂದು 40ರಿಂದ 45,000 ಜನ ನಿರೀಕ್ಷೆಯಲ್ಲಿದೆ. ವ್ಯವಸ್ಥೆ ಎಲ್ಲ ಅವರಿಗೆ ಕೋವಿಡ್ ಪಾಲನೆ ಮಾಡಿ, ಮಾಸ್ಕ್ ಕಡ್ಡಾಯವಾಗಿ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಹಾಗೂ ನಾವು ಎಲ್ಲ ಅರೇಂಜ್ಮೆಂಟ್ಗಳನ್ನು ಎಲ್ಲ ಒಂದು ಕ್ಯೂ ಮೂಲಕ ಹಾಗೂ ಎಲ್ಲರಿಗೂ ಅಲ್ಲಲ್ಲಿ ನಾವು ಈ ಮಾರ್ಗದರ್ಶಿಯಾಗಿ ನಾವು ನಿಂತಿದ್ದೀವಿ. ನಮಸ್ಕಾರ. ವೈಕುಂಠ ಏಕಾದಶಿ ಪ್ರಯುಕ್ತ ಎಲ್ಲರಿಗೂ ದೇವರ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳು ಇಂದಿನ ದಿನ ಅಭಿಷೇಕ ಕಾರ್ಯಕ್ರಮ ಇರ್ತದೆ. ತದನಂತರ ಮುಂಜಾನೆ ಸ್ವಾಮಿ ಮಹಾಮಂಗಳಾರತಿ ನೆರವೇರಿಸಿ ತದನಂತರ ವೈಕುಂಠ ದ್ವಾರ ಪ್ರವೇಶ ಇರುತ್ತೆ. ಅದಾದ ನಂತರ ಎಲ್ಲರಿಗೂ ಪ್ರಸಾದ ವಿನಿಯೋಗ ಇರ್ತದೆ. ಮರುದಿನ ಅನ್ನದಾನ ಕಾರ್ಯಕ್ರಮ ಹಾಗೂ ಮೆರವಣಿಗೆ ಇರ್ತದೆ. ನಮ್ಮ ಸ್ನೇಹಿತರು ಹೇಳಿದಾಗ ಅಂತಾರಾಷ್ಟ್ರೀಯ ತಂಡದಿಂದ ಸುಮಾರು 80 ಜನ ತಂಡದೊಂದಿಗೆ ನಮ್ಮ ಏರಿಯಾ ಬಡಾವಣೆಯಲ್ಲಿ ಪ್ರತಿ ಬೀದಿಯಲ್ಲೂ ಮೆರವಣಿಗೆ ನಡೀತದೆ. ತದನಂತರ ಶಯನೋತ್ಸವ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ ಅಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಸರ್, ಅಲಂಕಾರದ ವಿಷಯ, ಅಲಂಕಾರ ಈ ಸತಿ ವಜ್ರದ ಅಲಂಕಾರ ಇರ್ತದೆ. ವರ್ಷ ಒಂದು ಅಲಂಕಾರ ಇರುತ್ತೆ. ಈ ಸತಿ ವಜ್ರದ ಅಲಂಕಾರ ಮಾಡಿದ್ವಿ. ಭೂದೇವಿ ಶ್ರೀದೇವಿ ಸಮೇತ. ಶನೇಶ್ವರ ಸ್ವಾಮಿಗೆ ಅದೇ ಥರ ಇದಿರುತ್ತೆ, ಅಲಂಕಾರ ಇರ್ತದೆ.